ನನ್ನ ತಂಗಿ ಕಾವ್ಯ ಮಹಾದೇವನ್ ಕಾಲು ಹತ್ತ ಸೇವೆ ಮಾಡ್ತಾ ಇದ್ಲು. ಏನಕ್ಕ ಹೇಳ್ತಿದ್ಯಾ? ಹೌದು ಕಣೆ, ಇದನ್ನ ನನ್ನ ಕಣ್ಣಾರೆ ನಾನೇ ನಂಬೋದಕ್ಕಾಗ್ಲಿಲ್ಲ. ಇದೇ ಖುಷಿಗೆ ಮೊದ್ಲು ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ. ಹಾ, ಅದೊಂದು ಹಾಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ನೋಡು. ಏನು ಕನ್ನಡಕನ? ಮನೇಲಿ ಯಾರಮ್ಮ ಕನ್ನಡಕ ಹಾಕ್ತಾರೆ? ಏಯ್, ನೀನ್ ಹಾಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಎಲ್ಲೋ ಅದು ಅಂಗಡಿಯಲ್ಲಿ ತಗೊಂಡ್ವಲ್ಲ, ಎಲ್ಲಿ ಅದು? ಅಮ್ಮೋ ಬೇಡ ಕಣಮ್ಮ, ಇದಕ್ ಸರಿ ಬರಕ್ಕಿಲ್ಲ. ಏಯ್, ಬಾಯ್ ಮುಚ್ಕೊಂಡು ಸುಮ್ನೆ ಇರೋ. ಇಲ್ಲೇ ಇದೆಯಲ್ಲ. ಮಾತೇವಾ ಸಖತ್ತಾಗಿ ಕಾಣಿಸ್ತಿದೆ ಕಣೋ. ಓ, ನೀನ್ ಹೇಳಿದ್ರೆ ಕೇಳಕ್ ಇಲ್ವಲ್ಲಮ್ಮ. ಇದನ್ನ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ನಾನು ನಿಜವಾಗ್ಲೂ ಕಮಂಗಿ ತರ ಕಾಣ್ತೀನಿ. ನೋಡೋ ಹುಲಿ, ನಿನಗ್ ನೀನ್ ಹೇಗ್ ಕಾಣಿಸ್ತೀಯೋ ಅದ್ ನಮಗ್ ಬೇಕಾಗಿಲ್ಲ. ನಿನಗ್ ಕಾವ್ಯನ್ ರೂಮ್ಗೆ ಹೋಗ್ತೀಯಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಈಗ ನೀನ್ ಕಾವ್ಯನ್ ರೂಮ್ಗೆ ಹೋಗ್ತೀಯಲ್ಲ, ಹೇಗ್ ನಡ್ಕೊಂಡು ಹೋಗ್ತೀಯ? ಹೊಸಿ ನೋಡ್ ತೋರ್ಸಪ್ಪ. ಏನ ನೋಡುದ್ ತೋರ್ಸ್ಬೇಕಾ? ಏನ್ ಹೇಳ್ತಾ ಇದೀರ ಚಿಕ್ಕಪ್ಪ ನೀವು? ನಾನು ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ದಡ್ಡ ಕಣ ನೀನು. ಈ ತರ ಬಟ್ಟೆ ಹಾಕೊಂಡು ಕನ್ನಡಕ ಹಾಕೊಂಡು ಮಾಮೂಲಿ ನಡೆದ್ರಾಗುತ್ತೇನಾ? ನೀನು ಒಂಥರ ಸ್ಟೈಲಾಗಿ ನಡಿಬೇಕು ಹಿಂಗೆ. ಅಪ್ಪ ಚಿಕ್ಕಪ್ಪ, ಇಷ್ಟೊತ್ತು ಅಮ್ಮಂದಾಯ್ತು, ಇವಾಗ ನೀವು ಶುರು ಹಚ್ಕೊಂಡ್ರ? ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನಾನು ದಿನ ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ಅದಕ್ಕೆ ನಾವು ಬಿಡಬೇಕಲ್ಲ ತೋರೆ. ಸುಮ್ನೆ ಸ್ಟೈಲ್ ಆಗಿ ನಡ್ ತೋರ್ಸು, ನಡಿ. ಅಮ್ಮ ಯಾಕಮ್ಮ ಈ ಪಾಟಿ ಹಿಂಸೆ ಕೊಡ್ತಿದ್ಯಾ? ಈಗ ಇದ್ದಕ್ಕಿದ್ದಂಗೆ ಸ್ಟೈಲ್ ಆಗಿ ನಡಿ ಅಂದ್ರೆ ಹೆಂಗಮ್ಮ ನಡೆಯೋದು? ನನಗ್ ಬರಕ್ಕಿಲ್ಲ. ಅವ ಪಂಚಮಿ, ನೀನ್ ಯಾಕವ ತಲೆ ಚಚ್ಕತಿದ್ಯಾ? ನಿಮ್ ಮಧ್ಯೆ ಸಿಕ್ಕಾಕೊಂಡಿದ್ದೀನಲ್ಲ, ನಾನ್ ಚಚ್ಕಬೇಕು. ಏನು ಸ್ಟೈಲ್ ಆಗಿ ನಡೆಯೋದು ಹೆಂಗೆ ಅಂತ ನೀನ್ ತೋರ್ಸ್ಕೊಡ್ತೀಯಾ? ಎಲ್ಲಾರ್ದು ಮುಗೀತು, ನಿಂದ ಬಾ. ನೋಡ ಹುಡುಗಿನ. ಒಂದು ಹುಡುಗಿಯಾಗಿ ಸ್ಟೈಲ್ ಆಗಿ ಹೀರೋ ತರ ಹೇಗ್ ನಡ್ ತೋರ್ಸ್ಲು ಅಂತ. ಈಗ ನೀನ್ ನಡೀತಿದ್ಯಾ ಅಷ್ಟೇ, ತೋರ್ಸ್. ಅಮ್ಮ ಯಾಕಮ್ಮ ಎಲ್ರು ಸೇರ್ಕೊಂಡು ಹಿಂಗ್ ಹಿಂಸೆ ಕೊಡ್ತಾ ಇದೀರಾ? ದಯವಿಟ್ಟು ನನ್ನ ಬಿಟ್ಬಿಡ್ರಮ್ಮ. ಬಿಡೋದಕ್ಕ ನಾವು ಬಂದಿರೋದು. ಸುಮ್ನೆ ನಡ್ ತೋರ್ಸೋ. ಏ ಮಾದೇವ, ಬಿಡೋ ಪ್ಯಾಂಟ್ನ. ಬರೋ, ಈಗ ನಾನ್ ಎಡ್ ತೋರಿಸ್ತೀನಿ, ನೋಡ್ಕೊ. ನೀನು ಗಂಡ್ಸು, ಕತ್ತಲಿಗೆ ನಡಿಬೇಕು, ಆಯ್ತಾ? ಬಾ, ಈಗ ಮಾಡ್ತಾನೆ, ಈಗ ನಡೀತಾನೆ. ಅದೇವಾ, ತುಂಬಾ ಜಾಸ್ತಿ ಆಗೋಯ್ತು ಕಣೋ. ಇಷ್ಟೊಂದಲ್ಲ ಕಣೋ, ಸ್ವಲ್ಪ ಕಮ್ಮಿ ಮಾಡು. ನೋಡು, ನೀನು ಹೀಗಿದೆ, ಹಾಗಲ್ಲ, ಇಷ್ಟೇ. ಅಯ್ಯೋ 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 ಅಚ್ಚೋ ಅಚ್ಚೋ ಅಚ್ಚೋ. मैं हूँ डॉग डॉग डॉग। ಸೂಪರ್, ನನ್ ಮಗ ಕಲ್ಪಿಟ್ಟ.
ಮಾದೇವ ಜಾಡ ಕಣ ನೀನು. ಮಾದೇವ ಹೀಗೆ ನಡ್ಕೊಂಡು ಹೋಗಿ ಕಾವಿನ ಮನ್ಸ್ನ ಕದ್ದು ಅವಳ ಪಿಕ್ಚರ್ ಕರ್ಕೊಂಡು ಹೋಗು. ಬೇಡ ಕಣವ, ಇನ್ ಮುಂಕಿತ ಯಾವಾಗಾದ್ರೂ ಹೋಯ್ತೀನಿ. ಈ ಬಟ್ಟೆ ಎಲ್ಲ ಹಾಕೊಂಡು ಒಂಥರ ಆಯ್ತದೆ. ನಿನಗೆ ಯಾವ ತರ ಅದೇ ನನ್ಗೇನು, ನಾಳೆ ಅಂದ್ರೆ ಮನೆ ಹಾಳು. ನೋಡು ಮಾದೇವ, ಈಗ ನೀನ್ ಸೀದಾ ನನ್ ಸೊಸೆ ಹತ್ರ ಹೋಗಿ ಅವಳ ಮನ್ಸ್ನ ಕದ್ದು ಅವಳನ್ನ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಅದ್ ಹಾಕೊಳ್ಳೋ ಮೊದ್ಲು, ಹಾಕೊಳ್ಳೋ ಮಾದೇವ. ಬಾ ನನ್ ಜೊತೆ ಬಾರೋ. ಏ ಒಂದ್ ನಿಮಿಷ. ಏನು? ಅದು ನನಗೆ ಈಟೇ ಉದ್ದದ ಅನುಮಾನ ಬಂದ್ಬಿಡ್ತು. ನನ್ನ ಕಾಲೇನೋ ಒತ್ತುತ್ತಾ ಇದೆಯಾ, ನಿನ್ನ ಕೈಯಾಗ ನನ್ನ ಕಾಲು ಸಿಕ್ಕದೆ ಅಂದ್ಬಿಟ್ಟು ಲಟಕ್ಕಂತ ಮುರಿದ್ಬಿಡಲ್ಲ ತಾನೆ? ಇಲ್ಲ, ಪಕ್ಕ ಪಕ್ಕ. ಹಾ. ಏ ಆಟಂ ಪುಟಂ ಜೈ, ನಾನು ಈ ಆಟಕ್ಕಿಲ್ಲ. ನಾನು ನಾಳೆ ಮಾವನ ಮನೆಗೆ ಬರ್ತೀನಿ. ಸಡನ್ ಆಗಿ ಏನಾಯ್ತು? ಮತ್ತಿನ್ನೇನು, ನಿನ್ನ ಮಕಾನ್ ಒಳ್ಳೆ ಕುಂಬಳಕಾಯಿ ಥರ ಮಡಿಕೊಂಡು ಕಾಲು ಒತ್ತುತ್ತಿದ್ರೆ ನನ್ನ ಕಾಲ್ಗೆ ಒಳ್ಳೇದಾಯ್ತದ? ನಾಳೆ ದಿನ ಅದಕ್ಕೂ ನಿಂತರನೆ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋ ಬುದ್ಧಿ ಬಂದ್ಬಿಟ್ರೆ? ಏ ನೋಡೋ, ಒತ್ತಂಗಿದ್ರೆ ನಗ್ನಗ್ತಾ ಕಾಲೊತ್ತು, ಇಲ್ಲಾಂದ್ರೆ ಬೇಡವೇ ಬೇಡ, ನಾನು ಮಾವನ ಮನೆಗೆ ಬರ್ತೀನಿ. ಆಯ್ತು ಸ್ವಾಮಿ, ನಗ್ನಗ್ತಾನೆ ಕಾಲೊತ್ತೀನಿ, ಕಾಲ್ ಕೊಡಿ. ಹಾ, ಹಂಗ್ ಬಾ ದಾರಿಗೆ. ಸಿಕ್ಕಿದ್ದ ಚಾನ್ಸು ಅಂತ ಆಟ ಆಡಿಸ್ತಿದ್ಯೇನೋ? ಮತ್ತೆ ನಾವು ಬಿಟ್ಬಿಡ್ತೀವಾ? ಗ್ಯಾಪ್ ಅಲ್ಲಿ ನನ್ ಮುಖ ಕುಂಬಳಕಾಯಿ ತರ ಉಕ್ಕೊಳ್ಳುತ್ತೆ ಅಂತ ಬೇರೆ ಟಾನ್ ಕೊಡ್ತೀಯಾ? ನೀನು ದೊಡ್ಡ ಕಾಡು ರಾಕ್ಷಸನೇ ಆಗಿರ್ಬೋದು, ಆದ್ರೆ ನಮಗೂ ಅವಾಗವಾಗಿಂತ ಒಳ್ಳೆ ಕಾಲ ಬರ್ತದಮ್ಮ. ಇರ್ಲಿ, ನಾಳೆ ನನ್ ಕೆಲ್ಸ ಆಗ್ಬೇಕು, ಅದಕ್ಕೆ ಇವತ್ತು ನೀನ್ ಹೇಳ್ದಾಗೇ ಕೇಳ್ತಿದ್ದೀನಿ. ಆದ್ರೆ ಎಲ್ಲಿಗೆ ಹೋಗ್ತೀಯಾ? ಒಂದಲ್ಲ ಒಂದಿನ ನನ್ ಕೈಗೆ ಸಿಕ್ಕೇ ಸಿಕ್ತೀಯಾ? ಗೊತ್ತು ಕಾಡು ರಾಕ್ಷಸಿ, ನಿನಗೆ ಅವಕಾಶ ಸಿಕ್ಕಾಗ ಇದಕ್ಕೆ 10 ಪಟ್ಟು ವಾಪಸ್ ಕೊಡ್ತೀಯ ಅಂತ. ಆದ್ರೆ ಇವತ್ ಮಾತ್ರ ನಾನೇ ರಾಜ, ನಾನೇ ಕಿಂಗು. ಮೇರಿ, ಒಂದಿನ ನಿನ್ ಕಾಲ್ ಓದಿಸ್ತಿರೋ ಈ ಕೈಯಿಂದಾನೇ ನಿನ್ ಕಾಲ್ ಮುರಿತೀನಿ. ನನ್ ತಂಗಿನ ಎಷ್ಟೊಂದು ಬದಲಾಗಿರೋದ್ ನೋಡಿ ನನ್ ಕಣ್ಣಲ್ಲೇ ನಂಬೋದಕ್ಕಾಗ್ತಿಲ್ಲ. ಅಪ್ಪಾ ದೇವ್ರೆ, ಇವರಿಬ್ರು ಯಾವಾಗ್ಲೂ ಹೀಗೆ ಅನ್ಯೋನ್ಯವಾಗಿದ್ರೆ ನಂಗೆ ಅಷ್ಟೇ ಸಾಕು. ಆಹಾ, ಓಹೋ, ಇನ್ನೊಸಿ ಮ್ಯಾಕೆ. ಅಲ್ಲಿ ಸಾಕಾ? ಸಾಕು ಬಿಡು. ನಾಳೆ ಬರಲ್ಲ ತಾನೆ? ಬರಲ್ಲ ಬಿಡು, ಕಾಲೊತ್ತಿದ್ದಕ್ಕೆ ಥ್ಯಾಂಕ್ಸ್. ಅಬ್ಬಾ, ಅಂತೂ ನಾಳೆ ನನ್ನ ಜೊತೆ ಈ ಗೇಂಡ ಮೃಗ ಬರೋದಿಲ್ಲ. ನಾನು ಅಪ್ಪನ ಮನೇಲಿ ಆರಾಮಾಗಿರ್ಬೋದು. ಏ ರಾಣಿ, ಅಯ್ಯೋ ರಾಣಿ, ಖುಷಿ ವಿಷಯನಾ? ಏನಕ್ಕ ಅದು? ಇವತ್ತು ನನ್ ಮನ್ಸು ಹಗೂರ ಅನ್ಸ್ತಾ ಇದೆ. ಇಷ್ಟು ದಿನ ನನ್ ತಂಗಿ ಜೀವನ ನನ್ನಿಂದನೇ ಹಾಳಾಗೋಯ್ತಲ್ಲ ಅಂತ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ಆದ್ರೆ ಇವತ್ತು ಒಂದ್ ದೃಶ್ಯ ನೋಡಿ ಮನ್ಸು ಪಾವನ. ದೃಶ್ಯನಾ? ಏನದು? ನನ್ ತಂಗಿ ಕಾವ್ಯ ಮಹಾದೇವನ್ ಕಾಲುತ್ತ ಸೇವೆ ಮಾಡ್ತಾ ಇದ್ಲು. ಏನಕ್ಕ ಹೇಳ್ತಿದ್ಯಾ? ಹೌದು ಕಣೆ, ಇದನ್ನ ನನ್ ಕಣ್ಣಾರ ನಾನೇ ನಂಬೋದಕ್ಕಾಗ್ಲಿಲ್ಲ. ಇದೇ ಖುಷಿಗೆ ಮೊದ್ಲು ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ.
ಕಣ್ ಕಾಣಿಸಲ್ವೇನೆ ನಿಂಗೆ? ಎಲ್ಲಿ ನೋಡ್ಕೊಂಡ್ ಬರ್ತಾ ಇದೀಯಾ? ನನ್ ಫ್ರೆಂಡ್ ಕೊಟ್ಟು ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಟಿಯಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ. ಏನೇ ಪ್ರೇಮ, ಏನ್ ಮಾಡಿದ್ಯಾ ನೀನು? ಇಲ್ಲಿ ನೋಡಮ್ಮ, ನನ್ ಪಾಡಿಗೆ ನಾನು ನಡ್ಕೊಂಡ್ ಬರ್ತಾ ಇದ್ರೆ ಡ್ಯಾಶ್ ಹೊಡೆದು ನನ್ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ಎಲ್ಲ ಹೊಡೆದಾಕ್ಬಿಟ್ಲು. ಯಾಕೆ ಯಾಕೆ ಹೀಗ್ ಮಾಡ್ದೆ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡಕ್ ಏನ್ ರೋಗ ನಿನ್ಗೆ? ಅತ್ತೆ, ಪೂರ್ವಿ ಬರ್ತಿರೋದ್ ನಾನು ನೋಡ್ಲಿಲ್ಲ ಅತ್ತೆ. ಪೂರ್ವಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಏನಕ್ಕೆ ಕ್ಷಮಿಸ್ಬಿಡು? ಏನ್ ಕ್ಷಮಿಸ್ಬಿಡು? ನೀ ಕ್ಷಮಿಸ್ಬಿಡು ಅಂದ್ಬಿಟ್ರೆ ನನ್ ಫ್ರೆಂಡ್ ಕೊಟ್ ಗಿಫ್ಟ್ ಸರಿ ಹೋಗ್ಬಿಡುತ್ತಾ? ನನಗದೆಲ್ಲ ಗೊತ್ತಿಲ್ಲ. ಆ ಗಿಫ್ಟ್ ಮುಂಚೆ ಹೇಗಿತ್ತು ಹಾಗೆ ನನ್ಗೆ ವಾಪಸ್ ಕೊಡ್ಬೇಕು. ಏನ್ ಮುಖ ಮುಖ ನೋಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಿಸ್ಬಿಡಿ ಅಂದ್ಕೂಡ್ಲೆ ಕ್ಷಮಿಸ್ಬಿಡ್ಬೇಕಾ? ಯಾವುದೇ ವಿಷಯದಲ್ಲೂ ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡೋ ಮಾತೇ ಇಲ್ಲ. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನೀನ್ ಒಡ್ದು ಹಾಕಿರೋ ಈ ಗಿಫ್ಟ್ ಅನ್ನ ನೀನೇ ಹುಡುಕಿ ನೀನೇ ಕೊಂಡ್ಕೊಂಡ್ ತಂದು ಕೊಡ್ಬೇಕು ನನ್ ಮಗಳಿಗೆ. ತಿಳಿತಾ? ಇನ್ನು ಏನ್ ಮುಖ ನೋಡ್ತಿದ್ಯಾ? ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ನಾನ್ ಮಾಡ್ತೀನಿ ಅಮ್ಮವ್ರೆ. ನಿನ್ಗೆ ಹೇಳಿದ್ನ ನಾನು? ಬಾಯಿ ಕಡೆ ನಿನ್ ಕರೆದ್ನೇನೆ ನಾನು? ಇಲ್ಲ ಅಮ್ಮವ್ರೆ. ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾವಳು ಒಡೆದು ಹಾಕಿದಳು ಅವಳೇ ಕ್ಲೀನ್ ಮಾಡ್ತಾಳೆ. ಕ್ಲೀನ್ ಮಾಡೆ. ಸರಿ ಅತ್ತೆ.